ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೆವೆನ್ ಆಫ್ ಸ್ಪೈಸಸ್ ಮಸಾಲೆಗಳ ಸ್ವರ್ಗ. ಇವತ್ತು ಹೆಲ್ದಿ ಆಗಿರುವಂತ ಮಲ್ಟಿಗ್ರೇನ್ ದೋಸೆ ಮಾಡೋಣ. ಅದಕ್ಕೋಸ್ಕರ ನಾನಿಲ್ಲಿ 1 ಕಪ್ನಷ್ಟು ಗೋಂಜೋಳದ ಹಿಟ್ಟು ತಗೊಂಡಿದ್ದೀನಿ. ಹಾಗೆ ಒಂದು 1/4 ಕಪ್ನಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ. ಹಾಗೆ 1 ಕಪ್ನಷ್ಟು ರಾಗಿ ಹಿಟ್ಟು, ಹಾಗೆ 1 ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ. ಹಾಗೆ 1 ಕಪ್ನಷ್ಟು ನಾನಿಲ್ಲಿ ಗೋಧಿ ಹಿಟ್ಟನ್ನು ಕೂಡ ತಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಕಪ್ನಷ್ಟು ಕಡಲೆಬೇಳೆ ಹಾಗೆ ಉದ್ದಿನ ಬೇಳೆ ಸೇರಿಸಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇಷ್ಟು ಹಿಟ್ಟನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಜೊತೆಗೆ ನಾನು ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಉದ್ದಿನ ಬೇಳೆಗೆ 1 ಚಮಚದಷ್ಟು ಮೆಂತೆಕಾಳನ್ನ ಹಾಕಿ ನೆನೆ ಇಡ್ತಾ ಇದ್ದೀನಿ. ಒಂದು 3 ರಿಂದ 4 ತಾಸು ಇದನ್ನ ನೆನೆಸ್ಕೊಳ್ಳೋಣ. ನೋಡಿ, ಇದಕ್ಕೆ ದೋಸೆ ಹಿಟ್ಟನ್ನ ಅದಕ್ಕೆ ಈ ಹಿಟ್ಟನ್ನ ಕಲಸ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಬೇಕು ಅಂದ್ರೆ ಆಮೇಲೆ ಕೂಡ ಮತ್ತೆ ನಾವು ಉಪ್ಪನ್ನ ಅಡ್ಜಸ್ಟ್ ಮಾಡ್ಕೋಬಹುದು. ಬೇಕಂದ್ರೆ ಸ್ವಲ್ಪ ಜೀರಿಗೆ ಕೂಡ ಹಾಕೊಳ್ಳಿ. ಇದಕ್ಕೆ ಒಂದು 4 ರಿಂದ 5 ಕಪ್ನಷ್ಟು ನೀರ್ನ ಹಾಕೊಂಡು ಈ ಹಿಟ್ಟನ್ನ ಕಲಿಸ್ಕೊಳ್ಳೋಣ. ಹಿಟ್ಟನ್ನ ಉಪಯೋಗಿಸಿರೋ ರೀತಿನೇ ಎಲ್ಲಾ ಕಾಳುಗಳನ್ನ ಉಪಯೋಗಿಸಿ ಕೂಡ ಮಲ್ಟಿಗ್ರೇನ್ದು ದೋಸೆ ರೆಡಿ ಮಾಡ್ಬೋದು. ಅದನ್ನು ಒಂದ್ಸರಿ ಮಾಡಿ ತೋರಿಸ್ತೀನಿ. ಇವತ್ತು ಕೇವಲ ಹಿಟ್ಟನ್ನು ಉಪಯೋಗಿಸಿ ನಾನು ನಿಮ್ಗೆ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ಅದಕ್ಕೆ ಕಲಿಸ್ಕೊಂಡು ಇಟ್ಕೊಳ್ಳೋಣ. ನೆಂದಿರೋಂಥ ಉದ್ದಿನ ಬಾಳಿಗೆ ಸ್ವಲ್ಪ ನೀರ್ನ ಹಾಕೊಂಡು ಇದನ್ನ ಸಣ್ಣದಾಗಿ ರುಬ್ಕೊಳ್ಳೋಣ. ನೋಡಿ, ರುಬ್ಕೊಂಡಿರೋಂಥ ಮಿಶ್ರಣನ ಅವಾಗಲೇ ಏನು ಹಿಟ್ಟು ಕಲಸಿಟ್ಟಿದ್ವಲ್ಲ ಆ ಹಿಟ್ಟಿಗೆ ಇದನ್ನ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಒಂದು 8 ತಾಸು ನೆನೆಯೋದಕ್ಕೆ ಬಿಟ್ಬಿಡೋಣ. ರಾತ್ರಿ ಬೆಳಿಗ್ಗೆ ಮಾಡ್ಬೇಕು ಅಂದ್ರೆ ರಾತ್ರಿ ರೆಡಿ ಮಾಡಿ ಇಟ್ಟು ಬೆಳಿಗ್ಗೆ ನೀವು ಮಾಡ್ಕೊಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡೋಣ. ಉಪ್ಪು ಆಲ್ರೆಡಿ ಹಾಕಿದೀವಿ. ಸೋಡಾನ ಬೆಳಿಗ್ಗೆ ದೋಸೆ ಮಾಡೋ ಟೈಮಲ್ಲಿ ಹಾಕೋಣ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಆಗಿದೆ. ಇದು ಅರ್ಧ ಇದೆ. ಬೆಳಿಗ್ಗೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿರುತ್ತೆ ಇದು ಅಂತ. ನೋಡಿ, ಬೆಳಿಗ್ಗೆ ಪೂರ ತುಂಬಿಕೊಂಡಿದೆ. ನಿನ್ನೆ ನೋಡಿದಾಗ ಅರ್ಧ ಇತ್ತು, ಈಗ ಫುಲ್ ಆಗಿದೆ. ಈಗ ಇದಕ್ಕೆ ಸ್ವಲ್ಪ 1 ಚಮಚದಷ್ಟು ಸಕ್ಕರೆ, ಒಂದು ಅರ್ಧ ಚಮಚದಷ್ಟು ತಿನ್ನೋ ಸೋಡಾ, ಹಾಗೆ ನಿಮಗೆ ಉಪ್ಪು ಕಡಿಮೆ ಇದೆ ಅಂದ್ರೆ ಬೇಕು ಅಂದ್ರೆ ಈ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟನ್ನ ಇಮಿಡಿಯೇಟ್ ಆಗಿ ಕಲಸಿ ಕೂಡ ದೋಸೆ ಮಾಡ್ಬೋದು. ಬಟ್ ನೀವು ನೆನ್ಸಿಟ್ಟು ಮಾಡಿದಾಗ ತುಂಬಾ ಚೆನ್ನಾಗಿ ದೋಸೆಗಳು ಬರುತ್ತೆ. ಟ್ರೈ ಮಾಡಿ ನೋಡಿ. ಈಗ ದೋಸೆ ಮಾಡೋದಕ್ಕೆ ಹಂಚನ್ನ ಕಾಯೋದಕ್ಕೆ ಇಟ್ಕೊಳ್ಳೋಣ. ನೋಡಿ, ತುಂಬಾ ಚೆನ್ನಾಗಿ ಹಂಚು ಕಾದಿದೆ. ಈಗ ದೋಸೆ ಹಾಕೊಳ್ಳೋಣ. ಇದನ್ನ ಸ್ವಲ್ಪ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು. ಅವಾಗ ತುಂಬಾ ಚೆನ್ನಾಗಿ ಕ್ರಿಸ್ಪ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ದೋಸೆ ಹಾಕೊಳ್ಳೋಣ. ನೀವು ಇದನ್ನ ತುಪ್ಪ, ಬೆಣ್ಣೆ, ಎಣ್ಣೆ ಯಾವ್ದಾದ್ರನ್ನ ಹಾಕೊಂಡು ಬೇಯಿಸ್ಕೊಳ್ಬೋದು. ನೀವು ಇದನ್ನ ಯಾವ್ದಾದ್ರು ಗ್ರೇವಿ ಜೊತೆ ಅಥವಾ ಚಟ್ನಿ ಜೊತೆ ಅಥವಾ ಯಾವ್ದು ಆಲೂಗಡ್ಡೆ ಪಲ್ಯ ಜೊತೆ ಕೂಡ ಇದನ್ನ ನೀವು ತಿನ್ಬೋದು. ನೋಡಿ, ಎಷ್ಟು ಚೆನ್ನಾಗಿ ಕ್ರಿಸ್ಪಿ ಆಗಿ ಬಂದಿದೆ. ಖಂಡಿತ ಒಂದ್ಸರಿ ಮನೆಯಲ್ಲಿ ಈ ಮಲ್ಟಿಗ್ರೇನ್ ಆಟದ್ದು ದೋಸೆನ ಟ್ರೈ ಮಾಡಿ ನೋಡಿ. ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಕೆಂಪುಗೆ. ಮನೆಯಲ್ಲಿ ಟ್ರೈ ಮಾಡಿ ಹೇಗ್ ಬಂತು ರೆಸಿಪಿ ಅಂತ ತಿಳಿಸೋದನ್ನ ಮರಿಬೇಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು.